ಸೊ BSc ನರ್ಸಿಂಗ್ ಓಕೆನಾ. ಇವತ್ತಿನ ಈ ವಿಡಿಯೋದಲ್ಲಿ BSc ನರ್ಸಿಂಗ್ ಕೋರ್ಸ್ ಡೀಟೇಲ್ಸ್ ಅಂದ್ರೆ ಎಷ್ಟು ವರ್ಷದ ಕೋರ್ಸ್, ಮತ್ತೆ ಯಾವ ಎಂಟ್ರೆನ್ಸ್ ಎಕ್ಸಾಮ್, ಮತ್ತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಫೀಸ್, ಕೋರ್ಸ್ ಗೆ ಎಷ್ಟು ಫೀಸ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊತೀವಿ. ಇದು ಪಾರ್ಟ್ 1. ನಾಳಿನ ವಿಡಿಯೋದಲ್ಲಿ ಜಾಬ್ ಆಪರ್ಚುನಿಟೀಸ್ ಮತ್ತೆ ಕರಿಯರ್ ಆಪ್ಷನ್ಸ್ ಬಗ್ಗೆ ನಾಳಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಓಕೆನಾ. ಸೊ BSc ನರ್ಸಿಂಗ್ ಬಂದ್ಬಿಟ್ಟು ಇದು ಒಂದು 4 ಇಯರ್ಸ್ ಕೋರ್ಸ್ ಆಗಿರುತ್ತೆ ಓಕೆನಾ. 4 ಇಯರ್ಸ್ ನೀವು ಓದ್ಬೇಕಾಗುತ್ತೆ ಮತ್ತೆ 6 ಮಂತ್ಸ್ ಇಂಟರ್ನ್ಶಿಪ್ ಮಾಡ್ಕೊಡ್ಬೇಕು. ಸೊ ಇದಕ್ಕೆ ಏನಪ್ಪಾ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದ್ರೆ ನೀವು 12th ಸೈನ್ಸ್ ಓದಿರ್ಬೇಕು ಮತ್ತೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಲ್ಲಿ ನೀವು ಅಂದ್ರೆ ಆ ಎಕ್ಸಾಮ್ ಕೂತ್ಕೊಂಡಿರ್ಬೇಕಂದ್ರೆ ಗೌರ್ಮೆಂಟ್ ಸೀಟ್ ಬೇಕು ಅಂದ್ರೆ ಓಕೆನಾ. ಪ್ರೈವೇಟ್ ಕಾಲೇಜಸ್ ಇದೆ, ವಿತೌಟ್ KCET ಕೂಡ ನೀವು ಹೋಗ್ಬೋದು, ಬಟ್ ವಿತ್ KCET ಹೋದ್ರೆ ನಿಮಗೆ ಗೌರ್ಮೆಂಟ್ ಸೀಟ್ ಬೇಕು, ಕಮ್ಮಿ ದುಡ್ಡಲ್ಲಿ ಮಾಡಬೇಕು ಅಂತ ಇದ್ರೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ನಮ್ಮ KEAದವರು ನಡೆಸ್ತಾರಲ್ಲ, ನೀವು ಆ ಎಕ್ಸಾಮ್ ಗೆ ಕುತ್ಕೋಬೇಕಾಗತ್ತೆ ಓಕೆನಾ. ಸೊ ಅದ್ರದ್ದು ಕಟ್ ಆಫ್ ಪ್ರೀವಿಯಸ್ ಇಯರ್ದು ಬೇಕು ಅಂದ್ರೆ KEAದಲ್ಲಿ ಹೋಗಿ ಚೆಕ್ ಮಾಡಿ ಸಿಗುತ್ತೆ ನಿಮ್ಗೆ ಓಕೆನಾ. ಆಮೇಲಿಂದ ಇವಾಗ ಗೌರ್ಮೆಂಟ್ ಕಾಲೇಜಿಗೆ ನೀವು ಜಾಯ್ನ್ ಆಗಿದ್ರಿ. ಸೊ ಫೀಸ್ ಎಷ್ಟಿರುತ್ತೆ ಅಂದ್ರೆ ಡಿಪೆಂಡ್ಸ್ ನೀವು ಯಾವ ತರ ಕಾಲೇಜಿಗೆ ಜಾಯ್ನ್ ಆಗಿದ್ದೀರಾ ಅಂತ. ಕೆಲವೊಂದು ಕಾಲೇಜ್ 50,000 ಇದೆ, 60 ಇದೆ, 70, 80, 90,000 ವರೆಗೂ ಇದೆ ಓಕೆನಾ. ಪ್ರೈವೇಟ್ ಕಾಲೇಜಸ್ ಅಷ್ಟೇ. ಸೊ ನೀವು ಯಾವ ರೀತಿ ಕಾಲೇಜಸ್ ಜಾಯ್ನ್ ಆಗಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 1 ಮಂತ್ ಕಾಲೇಜಲ್ಲಿ 1 ಮಂತ್ ಫೀಸ್ ಬೇರೆ ಆಗುತ್ತೆ ಓಕೆನಾ. ಆಮೇಲಿಂದ ಇವಾಗ ಜಾಯ್ನ್ ಆದ್ರಿ. ಸೊ 4 ಇಯರ್ಸ್ ನೀವು ಓದ್ಬೇಕಾಗುತ್ತೆ, 6 ಮಂತ್ಸ್ ಇಂಟರ್ನ್ಶಿಪ್ ಮಾಡ್ಕೊಡ್ಬೇಕು. ಆಮೇಲೆ ನಾಳಿನ ವಿಡಿಯೋದಲ್ಲಿ ನಾವು ಕರಿಯರ್ ಆಪ್ಷನ್ಸ್ ಮತ್ತೆ ಜಾಬ್ ಅಪರ್ಚುನಿಟೀಸ್ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ನಾಡ್ದು ಬೇರೆ ಬೇರೆ ವಿಡಿಯೋಸ್ ಬಗ್ಗೆ ತಿಳ್ಕೊಳ್ಳೋಣ, ಬೇರೆ ಬೇರೆ ನೀವೇನ್ ಕೇಳಿದ್ರಿ ಆ ಕೋರ್ಸಸ್ ಬಗ್ಗೆ. ಥ್ಯಾಂಕ್ ಯು.